ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕ್ತಾನೆ ಅಂಥೇಳಿ. ಬೈಬಲ್ಗೆ ಇನ್ನೊಂದು ಹೆಸರು ಯಾರು ಹೇಳ್ತೀರಿ ನೋಡೋಣ. ಸತ್ಯವೇದಕ್ಕೆ ಇನ್ನೊಂದು ಹೆಸರಿದೆ, ವಾಕ್ಯ. ಜೀವದ ರೊಟ್ಟಿ, that's right. Any other name for the word of God? Hello, are you all here? Okay. Engineer sir, Kannadi, okay. Deepa, roti, that's right. ಸತ್ಯವೇದಕ್ಕೆ ಇನ್ನೊಂದು ಹೆಸರು ಏನಂದರೆ ಪ್ರೀತಿ ಅಂತ. ದಿಸ್ ಇಸ್ ದ ಒನ್ ಬುಕ್ ದಟ್ ಸ್ಪೀಕ್ಸ್ ಅಬೌಟ್ ಲವ್. ಪ್ರೀತಿಯ ಬಗ್ಗೆ ಹೇಳ್ತಿದೆ. ಪ್ರೀತಿಯ ಬಗ್ಗೆ ಕೇಳಿದ್ದೀರಲ್ಲ ನೀವು ತುಂಬ ಸಂದೇಶಗಳನ್ನ. ಓಕೆ, ಎಷ್ಟು ಜನರಲ್ಲಿ ಪ್ರೀತಿ ಇದೆ? ಕೈ ಎತ್ತಕ್ಕೂ ಬೇಜಾರು. ಓಕೆ, ನಾವು ಅರ್ಥ ಮಾಡ್ಕೊಂಡಿರೋ ಪ್ರೀತಿ ಬೇರೆ, ಬೈಬಲ್ ಹೇಳೋ ಪ್ರೀತಿ ಬೇರೆ. ಓಕೆ, ಪ್ರೀತಿ ಎಷ್ಟು ಜನರಿಗೆ ಬೇಕು ಹೇಳ್ರಿ? ನಿಮಗೆಲ್ಲ ಪ್ರೀತಿ ಬೇಕಲ್ವಾ? ಓಕೆ, ಯಾರಾದರೂ ಒಬ್ಬರು ನಮ್ಮನ್ನು ಪ್ರೀತಿ ಮಾಡಿದರೆ ಎಷ್ಟು ಖುಷಿ ಆಗ್ತದಲ್ಲ. ಸಂಬಡಿ ಲವ್ಸ್ ಮೀ, somebody loves me. What is the meaning of that? Somebody loves me. What is the meaning of that? I am important. No, somebody is loving me. I am important. ಯಾರಾದರೂ ನಿಮ್ಮನ್ನು ಪ್ರೀತಿ ಮಾಡಬೇಕಾ? ಹಲೋ, ಯಾಕೆ? ಪ್ರೀತಿ ಅವಶ್ಯ. ನಾನು ಇನ್ನೊಮ್ಮೆ ಕೇಳ್ತೀನಿ, ಯಾರಾದರೂ ನಮ್ಮನ್ನು ಪ್ರೀತಿ ಮಾಡಬೇಕಂತ ಅಪೇಕ್ಷೆ ಮಾಡ್ತೇವೆ, ಯಾಕೆ? ಹೌದಾ? ಓಕೆ, ದಟ್ಸ್ ರೈಟ್. ವೆರಿ ಗುಡ್ ಆನ್ಸರ್. ಓಕೆ ಪ್ರಿಯರೇ, ನಮಗೆ ಪ್ರೀತಿ ಭಾಳ ಇಂಪಾರ್ಟೆಂಟ್. ಇದೇ ಪ್ರೀತಿ, ಇದು ಪ್ರೀತಿ, ಇದು ಪ್ರೀತಿ, ಇದು ಪ್ರೀತಿ ಅಂತ ಎಷ್ಟೊಂದು ನಾವು ತಿಳ್ಕೊಂಡಿದ್ದೇವೆ. ಆದರೆ ಯಾವುದು ಪ್ರೀತಿ ಅಲ್ಲ ಅದನ್ನು ನಾವು ತಿಳ್ಕೊಂಡಿಲ್ಲ. ದಿಸ್ ಈಸ್ ಲವ್, ದಿಸ್ ಈಸ್ ಲವ್, ದಿಸ್ ಈಸ್ ಲವ್. ವಾಟ್ ಈಸ್ ನಾಟ್ ಲವ್? ಪ್ರೀತಿ ಯಾವುದು ಪ್ರೀತಿ ಅಲ್ಲ, ಯಾವುದು ಪ್ರೀತಿ ಅಲ್ಲ. ದೇವರು ನಮ್ಮೆಲ್ಲರನ್ನ ಜನರ ಮಧ್ಯದಲ್ಲಿ ಇಟ್ಟಿದ್ದಾರೆ. ಯಾರ ಮಧ್ಯದಲ್ಲಿ? ಎಷ್ಟು ಜನ ಜಂಗಲಲ್ಲಿ ಇರೋಕ್ಕೆ ಇಷ್ಟಪಡ್ತೀರಿ? ಹೆಂಡತಿ ಕಿರಿಕಿರಿ ಭಾಳ ಮಾಡ್ತಾಯಿದ್ರೆ ಏನಂತಾರೆ ಗೊತ್ತಾ? ಒಂದು ಚಪ್ಪಾಳೆ ತಟ್ರಿ ಗಂಡಸ್ರಿ ಎಲ್ಲ. ಓಕೆ, ಅನೇಕ ಸಾರಿ ನಾವು ಹೇಳ್ತೇವೆ ಇವಳ ಜೊತೆಗೆ ಇರೋದಕ್ಕಿಂತ ಜಂಗಲಲ್ಲಿ ಇರೋದೇ ವಾಸಿ ಅಂತ. ಒಂದು ವೇಳೆ ಹೆಂಗಸರು ಹೇಳ್ಬೋದು, ಇವನ ಜೊತೆ ಬಾಳ್ವೆ ಮಾಡೋ, ಕುಡಿದು ಬಂದು ಗಲಾಟೆ ಮಾಡ್ತಾಯಿದ್ರೆ ಯಾರು ಇರ್ತಾರೆ? ಓಕೆ, ಕುಡಿದು ಬರೋ ಗಂಡಸು ಇದ್ದಂದರೆ ಹೇಳ್ತಾರೆ, ಇವನ ಜೊತೆ ಇರೋ ಬದಲು ಇರ್ಬೇಕು ನಾನು? ಜಂಗಲಲ್ಲಿ ಇರಬೇಕು. ಜಂಗಲಲ್ಲಿ, ಅಡವಿಯಲ್ಲಿ ಯಾರಿದ್ದಾರೆ? ಪ್ರಾಣಿಗಳು, ಕೋತಿಗಳಿವೆ ಅಲ್ಲಿ. ಓಕೆ, ಆನೆಗಳಿವೆ. ಓಕೆ, ಅಲ್ಲಿ ಇರೋಕ್ಕೆ ಇಷ್ಟಪಡ್ತೀರಾ? ಅದನ್ನು ಏನು ಉತ್ತರ ಹೇಳ್ತಾ ಇಲ್ಲ. ಹಲೋ, ಭಯ ಆಗುತ್ತೆ. ಮತ್ತು ಎಲ್ಲಿರ್ಬೇಕಂತ? ಇಲ್ಲೇ ಜನರ ಮಧ್ಯದಲ್ಲಿಯೇ ನಾವು ಇರಬೇಕು ಅಂತ. ಪ್ರತಿಯೊಬ್ಬೊಬ್ಬರು ನಾವೆಲ್ಲ ನೋಡಿ, ಇಲ್ಲಿರೋರು ನಾವೆಲ್ಲ ಜನರ ಮಧ್ಯದಲ್ಲಿ ಇದೆ. ಮನೆಯಲ್ಲಿದ್ದೀರಾ? ಮಠದಲ್ಲಿದ್ದೀರಾ? ಮನೆಯಲ್ಲಿದ್ದೀರಿ. ಮನೆಯಲ್ಲಿ ಯಾರಿದ್ದಾರೆ? ಗಂಡ ಹೆಂಡತಿ ಇದ್ದಾರೆ. ಹೆಂಡತಿಗೆ ಗಂಡ, ಗಂಡನಿಗೆ ಹೆಂಡತಿ ಇದ್ದಾಳೆ. ಓಕೆ, ಮನೆಯಲ್ಲಿ ಮಕ್ಕಳಿದ್ದಾರೆ. ಚರ್ಚಿಗೆ ಬಂದಾಗ ಅನೇಕ ಸಹೋದರ ಸಹೋದರಿಯರು, ಬೇರೆ ಬೇರೆ ಹಿನ್ನೆಲೆಯಿಂದ ಬಂದಂಥ ಸಹೋದರ ಸಹೋದರಿಯರಿದ್ದಾರೆ. ಪ್ರಿಯರೇ, ಪ್ರೀತಿ ಅಂದರೆ ಏನಂದರೆ ಕೇವಲ ಮುದ್ದಾಡೋದು ಪ್ರೀತಿ ಅಲ್ಲ. ಪ್ರೀತಿಯ ವ್ಯಾಖ್ಯಾನ, ದ ಡೆಫಿನಿಷನ್ ಆಫ್ ಲವ್ ಈಸ್ ಡಿಫ್ರೆಂಟ್ ಫ್ರಮ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದಿಂದ ಪ್ರೀತಿಯ ಒಂದು ವ್ಯಾಖ್ಯಾನ ಬೇರೆಯೇ ಆಗಿದೆ, ಸಂಪೂರ್ಣವಾಗಿ ಬೇರೆ ಆಗಿದೆ. ಇನ್ನೊಬ್ಬರ ಜೊತೆಗೆ ಇರೋದನ್ನು ಕಲಿಸೋದೇ ಪ್ರೀತಿ. ಇನ್ನೊಬ್ಬರ ಜೊತೆಗೆ ಮನೆಯಲ್ಲಿ ಆಗಲಿ, ನಮ್ಮ ಕೆಲಸದಲ್ಲಿ ಆಗಲಿ, ಅಥವಾ ಸಭೆಗೆ ಬಂದಾಗ ಇನ್ನೊಬ್ಬರನ್ನು ಹೇಗೆ ನಾವು ಅರ್ಥ ಮಾಡ್ಕೊಳ್ತೇವೆ. ಒಂದು ಸಾರಿ ಒಬ್ಬ ಸ್ತ್ರೀ ಮಗನನ್ನು ಕರ್ಕೊಂಡು ಆಸ್ಪತ್ರೆಗೆ ಬಂದ.
ಮಗನ ಆಪ್ರೇಷನ್ ಆಗಬೇಕಾಗಿತ್ತಂತ. ಅದಕ್ಕೆ ಡಾಕ್ಟ್ರು ಬರ್ತಾರೆ. ಕೊಟ್ಟ ಟೈಮಿಗೆ ಡಾಕ್ಟ್ರು ಬರಲೇ ಇಲ್ಲ. ತುಂಬ ಲೇಟಾಗಿ ಬಂದ್ರಂತೆ. ಇವಳಿಗೆ ತುಂಬ ಕೋಪ, ಬೈತಾ ಇದ್ದಾಳೆ, ಬುದ್ಧಿ ಇಲ್ಲ ಡಾಕ್ಟ್ರಿಗೆ, ನನ್ನ ಮಗಾಗಿ ಇಷ್ಟು ತೊಂದರೆ ಆಗಿದೆ, ಒದ್ದಾಡ್ತಾ ಇದ್ದಾನೆ ಅಂತ ಬಾಯಿಗೆ ಬಂದಂಗೆ ಬೈದ್ಲಂತೆ. ಆ ಡಾಕ್ಟ್ರು ಬಂದಾಗ ಅವ್ರ ಮುಖ ದುಃಖದಿಂದ ಕೂಡಿತಂತೆ. ಹಾಗೆ ನೇರವಾಗಿ ಆಪ್ರೇಷನ್ ಥಿಯೇಟ್ರಿಗೆ ಹೋದ್ರಂತೆ. ಆಪ್ರೇಷನ್ ಥಿಯೇಟ್ರಿಗೆ ಹೋಗಿದ್ದೆ ಈ ಸ್ತ್ರೀಯ ಮಗನನ್ನು ಆಪ್ರೇಷನ್ ಮಾಡಿ ಬಂದು ಆಪ್ರೇಷನ್ ಸಕ್ಸಸ್ಫುಲ್ ಅಂತ ಹೇಳಿ ಹೋಗ್ಬೇಕಾದ್ರೆ ಈ ಅಮ್ಮ ಆಪ್ರೇಷನ್ ಸಕ್ಸಸ್ಫುಲ್ ಆಗಿದ್ರ ಬಗ್ಗೆ ಚಿಂತೆ ಇಲ್ಲ, ಏನಕ್ಕೆ ಇಷ್ಟೊಂದು ನಮ್ಮನ್ನು ಕಾಯಿಸಿದ್ರಿ ಅಂತ ಕೂಗಾಡ್ತಾ ಇದ್ಲಂತೆ. ಆ ಡಾಕ್ಟ್ರು ಏನು ಹೇಳಲಿಲ್ಲ ಅಂತ ಹಂಗೆ ಹೋಗ್ಬಿಟ್ರಂತೆ. ಒಬ್ಬ ನರ್ಸ್ ಬಂದು ಹೇಳಿದ್ಲಂತೆ, ಈಗ ತಾನೇ ಡಾಕ್ಟ್ರು ತಮ್ಮ ಮಗನ ಫ್ಯೂನ್ರಲ್ ಮುಗಿಸಿ ಬಂದು ನಿನ್ನ ಮಗನ ಆಪ್ರೇಷನ್ ಮಾಡಿದರು. ಪ್ರಿಯರೇ, ಪ್ರೀತಿ ಅಂದರೆ ಏನಂದರೆ ನಮ್ಮ ಪಕ್ಕದಲ್ಲಿದ್ದವ್ರನ್ನ ಅರ್ಥ ಮಾಡಿಕೊಳ್ಳೋದೇ ದೊಡ್ಡ ಅದು ಪ್ರೀತಿ. ನಾವು ಯಾರ ಜೊತೆಗೆ ಇರ್ತೀವಲ್ಲ, ನಾವು ಮಠದಲ್ಲಿ ಇರೋಕ್ಕಾಗಲ್ಲ, ನಾವು ಅಡವಿಯಲ್ಲಿ ಇರೋಕ್ಕಾಗಲ್ಲ. ಯಾರ ಜೊತೆಗೆ ನಾವು ಇದ್ದೀವೋ ಅವರನ್ನು ಅರ್ಥ ಮಾಡಿಕೊಳ್ಳೋದೇ ಒಂದು ಪ್ರೀತಿ. ಎಲ್ಲರೂ ಒಂದೇ ಥರ ಇರ್ತಾರ? ನನ್ನ ಜೊತೆಗೆ ಇರುವವರು ಹೀಗೇನೇ ಇರಬೇಕು ಅಂತ ನಾನು ಅಪೇಕ್ಷೆ ಮಾಡಿದ್ರು ನನ್ನ ಜೊತೆಗಿರೋರು ಹಾಗೆ ಇರ್ತಾರ? ಮದುವೆಗಿಂತ ಮುಂಚೆ ಏನು ಮಾತು, ನಿನಗೇನು ಇಷ್ಟ? ರೆಡ್ ಇಷ್ಟ? ಅಯ್ಯೋ ನನಗೂ ರೆಡ್ ಇಷ್ಟ. ಈ ಹಾಡು, ಅಯ್ಯೋ ಮೈ ಫೇವ್ರೇಟ್. ನಿನಗೆ ಚಿಕನ್ ಟಿಕ್ಕಾ ಇಷ್ಟನಾ? ಅಯ್ಯೋ ನಾನು ಹುಟ್ಟಿದಾಗಿಂದ ತಿಂತಾಯಿದ್ದೀನಿ ಚಿಕನ್ ಟಿಕ್ಕಾ. ಆಯಿತು, ಎಲ್ಲ ಓಕೆ. ನಿನಗೆ ಪಿಂಕ್ ಇಷ್ಟ? ಅಯ್ಯೋ ನನಗೂ ಪಿಂಕ್ ಇಷ್ಟ. ಆಯಿತು, ಮದುವೆ ಆದಮೇಲೆ ನೋಡ್ರಿ, ಇದು ಪೂರಬ್, ಅದು ಪಶ್ಚಿಮ. ಪ್ರಿಯ ಸಹೋದರಿ, ಯಾಕೆ ಹಂಗಾಗುತ್ತೆ ಅಂತ ಹೇಳಿದ್ರೆ, ಅವಳೇ ಬೇರೆ, ಅವನೇ ಬೇರೆ, ಅವನ ಹಿನ್ನೆಲೆ ಬೇರೆ, ಇವಳ ಹಿನ್ನೆಲೆ ಬೇರೆ, ಅವಳ ಹ್ಯಾಬಿಟ್ಸ್ಗಳು ಬೇರೆ, ನಮ್ಮ ಹ್ಯಾಬಿಟ್ಸ್ಗಳು ಬೇರೆ. ನಾನು ಜಗತ್ತಲ್ಲಿ ಅತಿ ಉತ್ತಮವಾದಂಥ ಸ್ಥಳವಾಗಿರುವ ಧಾರವಾಡದಿಂದ ಬಂದವನು. ನನ್ನ ಹೆಂಡತಿ ಅದು ಯಾವುದೋ ಮುಂಬೈಯಿಂದ ನಮ್ಮೂರಲ್ಲಿ ನಾವೇನು ಮಾಡ್ತಾಯಿದ್ದೆ ಅಂದ್ರೆ, ಮದುವೆ ಆಗಿ ಬಂದಾಗ ನಾನು ಹುಬ್ಳಿಯಿಂದ ಬಸ್ ಹತ್ತಿ ಬಂದರೆ ನಮ್ಮ ಸ್ಟಾಪ್ ಬರೋವರೆಗೆ ನಾವು ಹೇಳಲ್ಲ. ಸ್ಟಾಪ್ ಬಂದು ಬಸ್ ನಿಲ್ಲಬೇಕು, ಆಮೇಲೆ ಮಹಾರಾಜ ಇದ್ದಂಗೆ ನಾವು ಹೇಳೋರು. ಯಾಕಂದರೆ ನಾವೆಲ್ಲ ರಾಜವಂಶಸ್ಥರ ಫ್ಯಾಮ್ಲಿಯಿಂದ ಬಂದವರು. ನನ್ನ ಹೆಂಡತಿ ನಾನು ಕೇಳೋದು, ಏನು ನಿಮ್ಮ ಜನ ಎಲ್ಲ ನಿದ್ದೆ ಮಾಡ್ತಾರೆ, ಸ್ಟಾಪ್ ಬರೋವರೆಗೆ ಕೂತಿರ್ತಾರೆ. ಮುಂಬೈನಲ್ಲಿ ಹಂಗಲ್ಲ, ಇನ್ನೂ 2 ಸ್ಟಾಪ್ ಮುಂಚೆನೇ ಎದ್ದು ಬಾಗಿಲ ಹತ್ರ ನಿಂತುಬಿಟ್ಟಿರ್ತಾರೆ. ಅದು ಬರೋದೊಂದೇ ತಡ, ದಬ 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 ಧುಮುಕ್ತಾರೆ. ಅವ್ರ ಹಿನ್ನೆಲೆ ಬೇರೆ, ಅವಳ ಊಟ ಬೇರೆ. ಪ್ರಿಯರೇ, ಅವರನ್ನು ಅರ್ಥ ಮಾಡಿಕೊಳ್ಳೋ ಶಕ್ತಿ ಕೊಡ್ತಾರಲ್ಲ ದೇವರು, ಅದೇ ಪ್ರೀತಿ. ದ್ಯಾಟ್ ಈಸ್ ಲವ್. ಎಷ್ಟು ಜನರಿಗೆ ಪ್ರತಿ ದಿವಸ ಇರಿಟೇಟ್ ಆಗುತ್ತೆ? ಒಬ್ಬಳಿಗೆ ಇರಿಟೇಟ್ ಉಳಿದವ್ರಿಗೆ ಯಾರಿಗೂ ಇರಿಟೇಟ್ ಆಗಲ್ಲ. ಗಂಡ ಇರಿಟೇಟ್ ಮಾಡಲ್ವಾ? ಹೆಂಡತಿ ಇರಿಟೇಟ್ ಮಾಡಲ್ವಾ? ಮಕ್ಕಳು ಮೊಮ್ಮಕ್ಕಳು ಇರಿಟೇಟ್ ಮಾಡಲ್ಲ? ಎಷ್ಟು 2 ದಿವಸ ಮೊಮ್ಮಕ್ಕಳನ್ನ ಎಷ್ಟು ಪ್ರೀತಿ ಮಾಡ್ತಾರೆ, 3ನೇ ದಿವಸ ಮೂಗು ತಿವ್ದು ಇಡ್ತಾರೆ, ಸಾಕಾತಿದ್ರಿಂದ ಅಂತ. 3ನೇ ದಿವಸ ಪ್ರೀತಿ ಏನಾಯಿತು? ಹಾರಿ ಹೋಯಿತು. ಪ್ರಿಯ ಸಹೋದರ ಸಹೋದರಿ, ದೇವರು ಕೇವಲ ಅದ್ಭುತಗಳನ್ನು ಮಾಡೋಕ್ಕೆ ಇಲ್ಲ, ಕೇವಲ ದೇವರು ನಮ್ಮನ್ನು ಆಶೀರ್ವಾದ ಮಾಡೋಕ್ಕೆಲ್ಲ, ನಮಗೆ ಜೀವನ ಕೊಡ್ತಾರೆ, ಪ್ರೀತಿಯ ಜೀವನ ಕೊಡ್ತಾರೆ. ಎಂಥ ಪ್ರೀತಿ ಅಂತ ಹೇಳಿದ್ರೆ, ಪಕ್ಕದವರನ್ನು, ಗಂಡನನ್ನು, ಹೆಂಡತಿಯನ್ನು, ಮಕ್ಕಳನ್ನು, ನೆರೆಹೊರೆಯವ್ರನ್ನ, ಸಭೆಯವರನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಕೊಡ್ತಾರೆ. ಅದೇ ಪ್ರೀತಿ. ದ್ಯಾಟ್ ಈಸ್ ಲವ್. ದ ಹೋಲಿ ಸ್ಪಿರಿಟ್ ಕಮ್ಸ್ ಅಪಾನ್ ಅಸ್. ಎಲ್ಲಿದೆ ಅದು ವಚನ? ನಾನು ಲೆಟ್ ಮೀ ರೀಡ್ ದ್ಯಾಟ್ ವರ್ಡ್ಸ್. ಎಫೆಸದವರಿಗೆ ಬರೆದ ಪತ್ರಿಕೆ, ಇಲ್ಲ, 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನ. 3ನೇ ಅಧ್ಯಾಯ 12ನೇ ವಚನ, ನಿಮ್ಮಲ್ಲಿ ನಮ್ಮ ಪ್ರೀತಿಯು ಹೇಗೋ ಹಾಗೆಯೇ ನಿಮ್ಮ ಪ್ರೀತಿಯು ಒಬ್ಬರೊಬ್ಬರ ಮೇಲೆಯೂ ಎಲ್ಲ ಮನುಷ್ಯರ ಮೇಲೆಯೂ
ಅಭಿವೃದ್ಧಿ ಹೊಂದಿ. ಏನಂತೆ? ಸಹೋದರ ಸಹೋದರಿ ಎಲ್ಲರೂ ಹೇಳೋಣ ಅಭಿವೃದ್ಧಿ. ಇಲ್ಲಾಂದ್ರೆ ಹಿಂಗೆ ಹೇಳೋಣ, ಎಲ್ಲರೂ ಹೇಳೋಣ ನಮ್ಮ ಪ್ರೀತಿ ಬೆಳಿಬೇಕು. ನಾವು ದೇವ್ರ ತನ್ನ ಪ್ರೀತಿಯನ್ನು ನಮ್ಮೊಳಗೆ ಇಟ್ಟಿರ್ತಾರೆ. ನೋಡ್ರಿ, ಮೊದಲು ಮದುವೆ ಆದಾಗ ಸ್ವಲ್ಪ ದಿವಸ ಎಲ್ಲ ಫ್ಯಾಂಟಸಿ ವರ್ಲ್ಡಲ್ಲಿ ಇದ್ವಿ. ಆಮೇಲೆ ನೋಡ್ರಿ, ಅವಳ ಸ್ವಭಾವ ನನ್ನ ಸ್ವಭಾವ, ನನ್ನಿಂದ ಅವಳಿಗೆ ಇರಿಟೇಷನ್, ಅವಳಿಂದ ನನಗೆ ಇರಿಟೇಷನ್. ಅರೆ, ದೇವರೇ ನಮ್ಮನ್ನು ಒಂದುಗೂಡಿಸಿದಾಗ ಇರಿಟೇಷನ್ ಯಾಕೆ? ಇರಿಟೇಷನ್ ಯಾಕೆ ಅಂತ ಹೇಳಿದ್ರೆ, ಪ್ರೀತಿಯಲ್ಲಿ ನಾವುಗಳು ಬೆಳಿಬೇಕನ್ನೋದೇ ದೇವ್ರ ಚಿತ್ತ. ಹಲ್ಲೆಲೂಯಾ. ನೌ ಐ ಡೋಂಟ್ ಗೆಟ್ ಇರಿಟೇಟೆಡ್. ನಾವು ಯಾವುದೇ ಇರಿಟೇಷನ್ನು, ಪ್ರೆಷರಿಗೆ ಒಳಗಾಗಿ ಜೀವಿಸಬೇಕಂತ ದೇವ್ರ ಚಿತ್ತ ಅಲ್ಲವೇ ಅಲ್ಲ. ದೇವ್ರ ಚಿತ್ತ ಏನಂದರೆ ಬಿ ಕಾಮ್, ಬಿ ಪೀಸ್ಫುಲ್. ಕೆಲವರು ಬೆಳಗ್ಗೆ ಏಳುವಾಗ ಉಗ್ರ ಮುಖವುಳ್ಳವರಾಗಿರ್ತಾರೆ. ನೋಡಿದ್ದೀರಾ ಅಂಥವ್ರನ್ನ? ಬೆಳಿಗ್ಗೆ ಎದ್ದಾಗಲೇ ಉಗ್ರ ಮುಖ. ಅರ್ಥ ಆಗ್ತಾ ಇದೆಯಲ್ಲ ನಿಮಗೆ? ಉಗ್ರ ಮುಖ ಅಂದರೆ ಅರ್ಥ ಆಗಲ್ವಾ? ಹೇಳುವಾಗಲೇ ಕೋಪ, ಮಾತಾಡುವಾಗಲೂ ಹೆಚ್ಚು ಕೋಪ. ಅವರಿಗೆ ಗುಡ್ ಮಾರ್ನಿಂಗ್ ಹೇಳ್ರಿ, ಹೆಂಗೆ ಹೇಳ್ತಾರೆ ಅವರು? ಗುಡ್ ಮಾರ್ನಿಂಗ್, ಹೇಗಿದ್ದೀರಿ? ಹಾಂ, ಚೆನ್ನಾಗಿದೆ. ಮಾತಾಡೋ ರೀತಿನೇ ಹಂಗೆ. ನಿಮಗೇನು ಅನಿಸುತ್ತೆ ಆವಾಗ? ಇಲ್ಲ, ನೀವು ಅಷ್ಟು ನಮ್ಮ ಧಾರವಾಡದವ್ರು ನಾವು ಹೇಳ್ತೇವೆ ಹೋಗಲೇ ಅಂತೇಳಿ. ನಮ್ಮ ಊರಾಗ ಏನು ಹೇಳ್ತೀವಿ? ಹೋಗಯ್ಯ ಅಂತ ಹೇಳ್ತೀವಿ. ಇನ್ನೂ ಕೆಟ್ಟದಾಗಿ ಬೈತೀವಿ, ಅದನ್ನು ನಾನು ಇಲ್ಲಿ ಹೇಳಕ್ಕೆ ತಯಾರಿಲ್ಲ. ಓಕೆ, ಪ್ರಿಯ ಸಹೋದರ ಸಹೋದರಿ, ವಿ ಗೆಟ್ ಇರಿಟೇಟೆಡ್. ಕೆಲವ್ರ ಸ್ವಭಾವ ಏನಂತ ಹೇಳಿದ್ರೆ, ಕೆಲವ್ರಿಗೆ ಮಾತಾಡೋಕ್ಕೆ ಹಚ್ಚಿಬಿಟ್ರೆ ಒಂದಾಣೆ ಕೊಟ್ಟು ಹಚ್ಚಬೇಕು, 4 ಆಣೆ ಕೊಟ್ಟು ನಿಲ್ಲಿಸ್ಬೇಕು. ಹೇಳ್ರಿ, ಒಂದಾಣೆ ಕೊಟ್ಟು ಹಚ್ಚಬೇಕು, 4 ಆಣೆ ಕೊಟ್ಟು. ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ, ಈ ದೇಶದಲ್ಲಿ ಇಲ್ಲ, ಅಲ್ಲಿ ಬೇರೆ ದೇಶದಲ್ಲಿ ಇದ್ದಾರೆ. ಸತ್ಯವಾಗಿ ನಡೆದಂಥ ಘಟನೆ. ಅವ್ರ ಹತ್ರ ಹೋಗಿ ನಾನು ಇವ್ರು ಹೇಳಿರ್ತೀನಿ, ಈಗ ನೋಡು ಹೆಂಗೆ ಮಾತಾಡ್ತಾನೆ ಅಂತ, ಬೇಸ್ಬಾಲ್ ಬಗ್ಗೆ ಎತ್ತಿ ಕೊಟ್ಬಿಡೋದು. ಬೇಸ್ಬಾಲ್ ನೋಡಿದೆ ಅಂತ ಅಷ್ಟು ಅಂದ್ಬಿಟ್ರೆ ಸಾಕು, 1.5 ತಾಸು ನಾನ್ ಸ್ಟಾಪ್ ಮಾತಾಡ್ತಾರೆ. ಕರೆಕ್ಟಾ? ಅಟ್ಲೀಸ್ಟ್ 1.5 hours ಈ ಟಾಕ್ಸ್. ನಿಮಗೆ ಹೇಗೆ ಅನಿಸುತ್ತೆ ಆವಾಗ? ಹಿಂದೆ ಮುಂದೆ ನೋಡ್ದೇನೆ ಓಡ್ತಾ ಇರ್ಬೇಕು ಅನಿಸುತ್ತೆ ಅಂಥವ್ರನ್ನ ಕಂಡ್ರೆ. ಕೆಲವರು ತುಂಬ ಮಾತಾಡ್ತಾರೆ, ಕೆಲವರು ಬಾಯಿನೇ ತೆರಲ್ಲ. ಅದು ಇನ್ನೊಂದು ಇರಿಟೇಷನ್. ಮೂದೇವಿ ಮಾತಾಡಿ ಅಂತೀವಿ ಅಲ್ವಾ? ಕೆಲವ್ರು ಏನು ಮಾಡಲ್ಲ, ಮಾತೇ ಆಡಲ್ಲ. ಅವ್ರಿಗೆ 100 ಪ್ರಶ್ನೆ ಕೇಳಿದರೆ 1 ಉತ್ತರ ಕೊಡ್ತಾರೆ. ಇವರಿಗೆ 1 ಪ್ರಶ್ನೆ ಕೇಳಿದರೆ 100 ಉತ್ತರ ಕೊಡ್ತಾರೆ. ಅಂಥವ್ರು ನಿಮ್ಮ ಮನೆಯಲ್ಲಿದ್ದಾರಾ? ಅಂಥವ್ರೇನಾದರೂ ನಿಮ್ಮ ಮನೆಯಲ್ಲಿದ್ದರೆ ನಿಮಗೆ ದೇವರ ಪ್ರೀತಿ ಬೇಕು. ಪ್ರೀತಿ ಏನು ಮಾಡ್ತಿದ್ದಂದರೆ ಅವ್ರನ್ನ ಅರ್ಥ ಮಾಡಿಕೊಳ್ಳುವ ಹಾಗೆ ನಮಗೆ ಸಹಾಯ ಮಾಡ್ತದೆ. ಕೆಲವರು ತುಂಬ ಸ್ಲೋ. ನಾನು ಸಿಟಿ ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ನನ್ನ ಜೊತೆಗೆ ಬರೋರು ಓಡಿ ಬಂದು ನನ್ನ ಬೆನ್ನು ತಟ್ಟಿ ಹೇಳೋದು, ಫಾಸ್ಟ್ರೆ ದಯಮಾಡಿ ಸ್ವಲ್ಪ ಸ್ಲೋ ಹೋಗಿ. ನಾನು ಬಿರುಗಾಳಿ ಹೋದಂಗೆ ಹೋಗ್ಬಿಡ್ತಿದ್ದೆ ಸರ್ರ ಅಂತ. ಸೊ ನಾನು ಹೇಳಿದೆ, ನನಗೆ ಅಷ್ಟು ಮೆಲ್ಲ ನಡೆಯೋಕ್ಕೆ ಆಗಲ್ಲ, ನೀನೇನು ಮಾಡಬೇಕು? ಸೊ ಹೀ ಗೆಟ್ಸ್ ಇರಿಟೇಟೆಡ್, ಐ ಗೆಟ್ ಇರಿಟೇಟೆಡ್. ದ್ಯಾಟ್ ಈಸ್ ಲೈಫ್. ಯು ಆರ್ ವಿತ್ ಪೀಪಲ್. ನಾನು ಸಮಾಜದಲ್ಲಿ ಜನರೊಟ್ಟಿಗೆ ಇದ್ದೇವೆ. ಅವನು ನಂಗೆ ಹೇಳಿದ ಮೇಲೆ ನಾನು ಹೇಳಿದೆ, ಓಕೆ, ಇಟ್ ವಾಸ್ ಡಿಫಿಕಲ್ಟ್ ಫಾರ್ ಮೀ, ಬಟ್ ಐ ಸ್ಟಾರ್ಟೆಡ್ ವಾಕಿಂಗ್ ವಿತ್ ಹ್ಯಾಮ್. ದ್ಯಾಟ್ ಈಸ್ ಲವ್. ಅಂಡರ್ಸ್ಟ್ಯಾಂಡ್. ಕೆಲವರಿಗೆ ಏನು ಮ್ಯಾನರ್ಸ್ ಇರಲ್ಲ ಸ್ವಲ್ಪನೂ. ನಾನೊಂದ್ಸರಿ ಬೇರೆ ದೇಶಕ್ಕೆ ಹೋದಾಗ, ಅಮೇರಿಕಕ್ಕೆ ಹೋದಾಗ, ಒಬ್ಬ ಸಹೋದರಿ ಭೇಟಿಯಾಗಿದ್ದೆ ಮೊದಲು. ಅವ್ರು ಬಂದು ನಿಂತ ತಕ್ಷಣ, ಯು ಆರ್ ಲುಕಿಂಗ್ ಗುಡ್, ಯು ಪುಟ್ ಆನ್ ವೇಟ್ ಅಂತ ಹೇಳ್ಬಿಟ್ಟು, ನೀನು ದಪ್ಪ ಆಗಿದೀಯ ಅಂತ. ಇಬ್ಬರು ಮುಖ ಹಿಂಗಾಗ್ಬಿಡ್ತು. ಮ್ಯಾನರ್ಸ್ ಏನಂದರೆ, ಹೆಂಗಸರು ಅವರಿಗೆ ದಪ್ಪ ಆಗಿದ್ದಿ ತೆಳುವಾಗಿದ್ದಿ ಅಂತ ಹೇಳಲೇಬಾರ್ದು. ತೆಳುವಾಗಿದ್ದು ಹೇಳ್ಬೋದಾ? ನೋಡ್ರಿ, ಗಂಡಸರೆಲ್ಲ ನೆನ್ಪಿಟ್ಕೊಂಡಿರಿ. ಓಕೆ, ದಪ್ಪ ಆಗಿದ್ದಿ ಅಂತ ಹೇಳಬಾರ್ದು. ನನಗೆ ಗೊತ್ತೇ ಇಲ್ಲ. ಒಬ್ಬರು ಹೇಳಿದರು ನನಗೆ, ಹಂಗೆಂದು ಹೇಳಬಾರ್ದು ಅಂತ. ದೆನ್ ಐ ಲರ್ನ್ಡ್, ಓಕೆ, ಐ ಆಮ್ ವೆರಿ ಸಾರಿ. ಅವತ್ತಿಂದ ಒಂದು ಪಾಠ ಕಲಿತೆ ಏನಂದರೆ, ಹೆಂಗಸರ ವಿಷಯ ಮಾತಾಡೋದೇ ಬೇಡ ಅಂದ್ಬಿಟ್ಬಿಟ್ಟೆ. ಓಕೆ,
ಪ್ರಿಯ ಸಹೋದರಿ, ಕೆಲವರು ಮನೆ ಬೆಳಿಗ್ಗೆ ಹೇಳ್ತಾರೆ, ಹಾಸಿಗೆ ಮಾಡಿಸಲ್ಲ, ಹೇಳೋದೇ ಲೇಟ್ ಹೇಳ್ತಾರೆ. ಒಂದು ಸಾಮಾನು ಒಂದು ಕಡೆಗೆ ತಗೊಂಡ್ರೆ ಮುಂದಿಂದ ಹೇಳ್ರಿ, ಪೆನ್ನು ತಗೊಳ್ತಾರೆ, ಮುಂದೆ ಯಾರೂ ಮಾತಾಡ್ತಾ ಇಲ್ಲ, ಎಲ್ಲೋ ಒಂದು ಕಡೆಗೆ ಇಡ್ತಾರೆ. ಸ್ಕೂಲಿಂದ ಬ್ಯಾಗ್ ತೊಗೊಂಡು ಬರ್ತಾರೆ, ಫ್ರಂಟ್ ರೂಮಲ್ಲಿ ಇಟ್ಟರೋ ಅಡುಗೆ ಮನೆಯಲ್ಲಿಟ್ಟರೋ ದೇವರೇ ಬಲ್ಲ. ಓಕೆ, ಸೊ ಒಂದು ಡಿಸಿಪ್ಲೀನು ಅನ್ನೋದು ಅಂತ ಅವ್ರ ಜೀವನದಲ್ಲಿ ಇರೋದಿಲ್ಲ. ಅಂಥವ್ರ ಜೊತೆಗೆ ಜೀವನ ಮಾಡೋದು ಸುಲಭನ? ಕೆಲವು ತಾಯಂದಿರು ಹೇಳ್ತಾರೆ, ಇವ್ರು ಏನು ಮಾಡಲ್ಲ ರೀ, ಇವ್ರದ್ದೆಲ್ಲ ನಾವೇ ಮಾಡಬೇಕು, ಬಟ್ಟೆ ಮಡ್ಚಲ್ಲ. See, this is what is the problem. The real problem is love. ಪ್ರೀತಿ ಏನು ಮಾಡುತ್ತೆ ಅಂದರೆ ಇವೆಲ್ಲವುಗಳನ್ನು ನಾವು ಕಲಿತುಕೊಳ್ಳುವ ಹಾಗೆ ಮಾಡ್ತೀವಿ. ದೇವರ ಪ್ರೀತಿ ಇದ್ದರೆ ಒಂದು ಮನೆಯಲ್ಲಿ ಇರಿಟೇಷನ್ ಇರಲ್ಲ. God doesn't want irritation in our life. In my personal, God doesn't want irritation. In my family, God doesn't want irritation. ನಮ್ಮ ಚರ್ಚಲ್ಲಿ ಸಹ, ನಮ್ಮ ಚರ್ಚಲ್ಲಿ 1000 ಸರಿ ಅನೌನ್ಸ್ ಮಾಡ್ತೀನಿ, ಏನಂದರೆ ಕೀ ಕೊಡ್ತೇನೆ, ಕೀ ವಾಪಸ್ ನನಗೆ ಬರಬೇಕು. ಹೆಲ್ಮೆಟ್ ಕೊಡ್ತೇನೆ, ಹೆಲ್ಮೆಟ್ ಅಂಜನಾಪುರಕ್ಕೆ ಹೋಗಬಾರ್ದು. ವಾಪಸ್ ಬಂತ? ಓಕೆ, ಸ್ಕ್ರೂ ಡ್ರೈವರ್ ತಗೊಂಡು ನಮ್ಮ ವಿಕಾಸ್ ಆ ಟೂಲ್ ಬಾಕ್ಸಲ್ಲಿ ಇಟ್ಟಿರ್ತಾನೆ, ಬಚ್ಚಿಟ್ಟಿರ್ತಾನೆ. ಯಾಕಂದರೆ ನಮ್ಮವ್ರು ಟೂಲ್ಸ್ ತೊಗೊಂಡು ಹೋದರೆ 10 ಟೂಲ್ಸ್ ಹೋದರೆ ಮತ್ತು ವಾಪಸ್ ಯಾವುದು ಬರೋದಿಲ್ಲ. ಯಾಕಂದರೆ ಎಲ್ಲಿ ಬೇಕು ಅಲ್ಲೇ ಇಡೋದು. ಸೊ ಬೋತ್ ಆಫ್ ಅಸ್, ವಿಕಾಸ್ ಆ್ಯಂಡ್ ಮೈ ಸೆಲ್ಫ್, ಆ ಟೂಲ್ಸ್ ಕಳೆದಾಗ ನೀವು ನಮ್ಮ ಮುಖ ನೋಡಿ, ನಮ್ಮ ಮುಖ ಏನಾಗಿರುತ್ತೆ ಅಂದರೆ ಒಳ್ಳೆ ಆ್ಯಪಲ್ ಆದಂಗೆ ಆಗಿರುತ್ತೆ, ಕೆಂಪಗಾಗಿ ಅಷ್ಟು ಸಿಟ್ಟು ಬರುತ್ತೆ. ಆದರೆ ದೇವ್ರು ಏನು ಮಾಡ್ತಾರೆ ಅಂದರೆ ನಮಗೆ ಪ್ರೀತಿ ಕೊಡ್ತಾರೆ, ಸಹಿಸಿಕೊಳ್ಳುವಂಥ ಒಂದು ಶಕ್ತಿ ಕೊಡ್ತಾರೆ. ಎಲ್ಲರ ಬ್ಯಾಕ್ಗ್ರೌಂಡು ಸೇಮ್ ಇರೋದಿಲ್ಲ, ಎಲ್ಲರ ಶಕ್ತಿನೂ ಸೇಮ್ ಆಗಿರೋದಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಬಲಹೀನತೆ ಇರುತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ಟೆಂಪರಮೆಂಟ್ ಇರುತ್ತೆ. ದೇರ್ ಆರ್ ಡಿಫ್ರೆಂಟ್ ಟೆಂಪರಮೆಂಟ್ಸ್, ಡಿಫ್ರೆಂಟ್ ವೀಕ್ನೆಸಸ್, ಡಿಫ್ರೆಂಟ್ ಅಂಡರ್ಸ್ಟ್ಯಾಂಡಿಂಗ್, ಡಿಫ್ರೆಂಟ್ ಕಲ್ಚರ್, ಡಿಫ್ರೆಂಟ್ ಎಜುಕೇಷನ್, ಆಲ್ ಆರ್ ಡಿಫ್ರೆಂಟ್. ಆಮೆನ್. ಸೊ ಇವ್ರನ್ನೆಲ್ಲ ಈ ಸಮಾಜದಲ್ಲಿ ನಾವು ಇದ್ದೀವಿ ಅಂತ ಹೇಳಿದ್ರೆ, ಎಲ್ಲರ ಜೊತೆಗೆ ಸಂತೋಷದಲ್ಲಿ ಸಮಾಧಾನದಲ್ಲಿ ವ್ಯವಹರಿಸಬೇಕು ಅಂತ ಹೇಳಿದ್ರೆ ನಮಗೆ ಏನೋ ಒಂದು ಅಸ್ತ್ರ ಬೇಕು. That tool, that strength is nothing but the love of God. ಮೊದಲು I used to get very irritated for little things that happen. ಡಾಕಸ್ ಆದರೂ ಮಾಡಲಿ, ಮಕ್ಕಳಾದರೂ ಮಾಡಲಿ, ನನ್ನ ಬ್ರದರ್ಸ್ ಮಾಡಲಿ, ನೀವು ಮಾಡಿರಿ, ಯಾರೇ ಮಾಡಿದರೂ ಸಹ ಗೆಟ್ ವೆರಿ ಇರಿಟೇಟೆಡ್. ಬಟ್ ವೆನ್ ಯು ಗ್ರೋ ಇನ್ ಲವ್, ಯಾವಾಗ ನೀವು ಪ್ರೀತಿಯಲ್ಲಿ ಬೆಳಿತೀರೋ ಇರಿಟೇಷನ್ ಹೋಗುತ್ತೆ, ಸಮಾಧಾನ ಬರುತ್ತೆ. ಹಲ್ಲೆಲೂಯಾ. ನಿಮಗೆ ಇಂಥ ಪ್ರೀತಿ ಬೇಕಾ ಅಥವಾ ಬರೀ ಮಿರಕಲ್ಸು ಬ್ಲೆಸ್ಸಿಂಗ್ ಬೇಕಾ? ನೋಡ್ರಿ, ಬ್ಲೆಸ್ಸಿಂಗ್ಸ್ ಎಲ್ಲ ಬರ್ತವೆ ಮನೆಯಲ್ಲಿ, ಆಶೀರ್ವಾದ ಬರುತ್ತೆ, ಹಣ ಬರುತ್ತೆ, ಆದರೆ ಮನೆಯಲ್ಲಿ ಸಮಾಧಾನನೇ ಇಲ್ಲ. ಪ್ರತಿಯೊಂದೊಂದು ಮಾತಿಗೆ ಜಗಳ ಆಗ್ತಾ ಇದ್ದರೆ ಮನೆಯಲ್ಲಿ ನಿಮಗೆ ಜೀವನ ಮಾಡಲಿಕ್ಕೆ ಮನಸ್ಸು ಬರುತ್ತಾ? ಓಕೆ ಪ್ರಿಯರೇ, ಆದ್ದರಿಂದ ಈ ರೀತಿಯಾದಂಥ ಒಂದು ಪ್ರೀತಿಯನ್ನು ದೇವರು ನಮಗೆ ಕೊಡ್ತಾರೆ. ಇನ್ನೊಂದು ವಚನ ನಾವು ಓದಿಕೊಳ್ಳೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 15ನೇ ವಚನ. ಎಫೆಸ 4:15 ದೇವರ ವಾಕ್ಯ ಹೇಳ್ತದೆ, ಪ್ರೀತಿಯಿಂದ ಸತ್ಯವನ್ನು ಅನುಸರಿಸುತ್ತಾ ಬೆಳೆದು, ಸತ್ಯವನ್ನು ಅನುಸರಿಸಿದ ಪ್ರೀತಿಯಲ್ಲಿ ಬೆಳೆದು ಎಲ್ಲ ವಿಷಯಗಳಲ್ಲಿಯೂ ಕ್ರಿಸ್ತನ ಐಕ್ಯವನ್ನು ಹೊಂದುತ್ತಾ ಬರಬೇಕು. ಪ್ರಿಯರೇ, ಕ್ರಿಸ್ತನು ನಮಗೆ ಕೊಟ್ಟಿರುವಂಥ ಆತ್ಮನು ಪ್ರೀತಿಯ ಆತ್ಮ. God wants all of us to live in love. ಪ್ರೀತಿಯಲ್ಲಿ ನಾವು ಬೆಳಿಬೇಕಂತ ಹೇಳಿ ದೇವರ ವಾಕ್ಯ ಹೇಳ್ತದೆ. ಓಕೆ, ಎರಡನೇ ಒಂದು ಸಂಗತಿ, ಯಾವುದು ಪ್ರೀತಿ ಅಲ್ಲ, ಯಾವುದು ಪ್ರೀತಿ ಅಲ್ಲ. ಯಾವುದು ಪ್ರೀತಿ ಅಲ್ಲ ಅಂತ ಹೇಳಿದ್ರೆ, ಯಾರೋ ಒಬ್ಬರು ಏನೋ ಒಂದು ತಪ್ಪು ಮಾಡಿದರು, ಏನೋ ಒಂದು ಮಿಸ್ಟೇಕ್ ಮಾಡಿದ್ರು, ಚರ್ಚ್ನವರೇ ಲಕ್ಷ ಕೊಟ್ಟು ಕೇಳೋಣ ಇದನ್ನ. ನಾವು ಅವರು 100 ದೊಡ್ಡ ದೊಡ್ಡ ಕಾರ್ಯ ಮಾಡಿರ್ತಾರೆ, ಅದನ್ನು ಮಾತಾಡ್ತೀರೋ
ಅಥವಾ ಅವ್ರು ಮಾಡಿರುವ ಒಂದು ತಪ್ಪನ್ನೇ ಜಾಸ್ತಿ ಮಾತಾಡ್ತೀರೋ? ಎಂಥ ಭಾಗ್ಯವಂತರು. ಅದು ಹೇಗೆ ಅಂದರೆ ಲೌಡಾಗಿ ಮಾತಾಡ್ತೇವೆ, ಎಲ್ಲ ಜನರಿಗೆ ಅನೌನ್ಸ್ಮೆಂಟ್ ಮಾಡ್ತೇವೆ. ಆ ವಿಷಯದಲ್ಲಿ ಇಂಥವ್ರು ಕೇಳಿದ್ಯಾ, ನಿಂಗೆ ಗೊತ್ತೇ ಇಲ್ವಾ, ಅಯ್ಯೋ ಕೇಳಿ ನಾನು ಹೇಳ್ತೀನಿ. ಅದಕ್ಕೆ ಉಪ್ಪು ಖಾರ ಬಣ್ಣ ಎಲ್ಲ ಹಚ್ಚಿ ಇನ್ನೊಬ್ಬರು ಮಾಡಿರುವ ತಪ್ಪುಗಳನ್ನು, ಇನ್ನೊಬ್ಬರ ಬಲಹೀನತೆಯನ್ನು, ಇನ್ನೊಬ್ಬರು ಬಿದ್ದಿದ್ದನ್ನು, ಇನ್ನೊಬ್ಬರು ಫೇಲ್ ಆಗಿದ್ದನ್ನು ಘಂಟಾಘೋಷವಾಗಿ ನಾವು ಹೇಳ್ತೀವಲ್ಲ, ದ್ಯಾಟ್ ಈಸ್ ನಾಟ್ ಲವ್. ಅದು ಪ್ರೀತಿ ಅಲ್ಲ. ಅದು ನಮ್ಮವರೇ ಆಗಿರಲಿ, ನಮ್ಮ ವೈರಿಯೇ ಆಗಿರಲಿ, ನಮ್ಮನ್ನು ಇಷ್ಟಪಡದವರಾಗಿರಲಿ, ನಮ್ಮನ್ನು ಇಷ್ಟಪಡುವವರಾಗಿರಲಿ, ಒಬ್ಬರ ವಿಷಯವನ್ನು ಇನ್ನೊಬ್ಬರ ಮುಂದೆ ಸಾರಿ ಹೇಳೋದು ಪ್ರೀತಿ ಅಲ್ಲ. ಎಲ್ಲರೂ ಹೇಳೋಣ, ಪ್ರೀತಿ ಅಲ್ಲ. ಗಟ್ಟಿಯಾಗಿ ಹೇಳ್ರಿ, ಪ್ರೀತಿ ಅಲ್ಲ. ಎಷ್ಟು ಜನ ನಾವು ಮಾಡ್ತೇವೆ, ಅಯ್ಯೋ ಅವ್ರು ಬಿದ್ದರೆ ನಾವು ಇನ್ನೊಬ್ಬರ ವಿಷಯದಲ್ಲಿ ತಮಾಷೆ ಮಾಡ್ತೇವೆ. ವಿ ಮೇಕ್ ಫನ್. ಇನ್ನೊಬ್ಬರ ಕಲರ್ ವಿಷಯದಲ್ಲಿ ತಮಾಷೆ ಮಾಡ್ತೇವೆ, ಅವರ ಹೈಟ್ ವಿಷಯದಲ್ಲಿ ತಮಾಷೆ ಮಾಡ್ತೇವೆ, ಅವ್ರ ಗಾತ್ರದ ವಿಷಯದಲ್ಲಿ ತಮಾಷೆ ಮಾಡ್ತೇವೆ. ಅವ್ರ ಎಕ್ಸಾಮಲ್ಲಿ ಪಾಸ್ ಆದರೂ ಫೇಲ್ ಆದರೂ ಹೇಳ್ತೇವೆ, ಅಯ್ಯೋ ಫೇಲ್ ಆಗಿಬಿಟ್ರಾ, ಎಷ್ಟು ಮಾರ್ಕ್ಸ್ ಬಂತು, ಅಲ್ಲ ಟ್ಯೂಷನ್ಗೆಲ್ಲ ಹೋಗ್ತಾ ಇದ್ರಲ್ಲ, 3 ಕಡೆ ಟ್ಯೂಷನ್ ಹೋಗ್ತೀರಿ, ಆದರೂ ಫೇಲ್ ಆಗಿಬಿಟ್ರಾ. ಪ್ರೀತಿಯಿಂದ ಮಾತಾಡ್ದಂಗೆ ತೋರಿಸ್ತಾರೆ, ಒಳೊಳಗೆ ಎಷ್ಟು ಖುಷಿ. ಇದು ಪ್ರೀತಿ ಅಲ್ಲ. ದಿಸ್ ಈಸ್ ನಾಟ್ ಲವ್. ಪ್ರಿಯ ಸಹೋದರ ಸಹೋದರಿ, ಒಂದು ವೇಳೆ ನಾವು ಹಾಗೆ ಮಾಡ್ತಾ ಇರೋದಾಗಿದ್ದರೆ ನಾವು ಇವತ್ತೇ ಎಚ್ಚೆತ್ತುಕೊಳ್ಳೋಣ. ಇನ್ನೊಬ್ಬರ ಟೆಸ್ಟಿಮನಿ, ಇನ್ನೊಬ್ಬರ ಸಾಕ್ಷಿಯನ್ನು ನಾವು ಏನು ಮಾಡಬಾರ್ದು, ಹಾಳು ಮಾಡಬಾರ್ದು. ಮೊಬೈಲ್ ತಗೊಂಡ ಅವ್ರ ಬಗ್ಗೆ ಅರ್ಧ ಗಂಟೆ 1 ತಾಸು ಮಾತಾಡಿದ, ಸಿಕ್ಕ ತಕ್ಷಣ ಕೇಳಿದ್ಯಾ, ಈ ವಿಷಯ ಕೇಳಿದ್ಯಾ, ಆ ವಿಷಯ ಕೇಳಿದ. ಪ್ರಿಯ ಸಹೋದರ ಸಹೋದರಿ, ನಾವು ಹಾಗೆ ಮಾಡ್ತಾ ಇರೋದಾದರೆ ನಾವು ದೇವರಿಗೆ ಲೆಕ್ಕ ಕೊಡ್ತೇವೆ. 1 ಪೇತ್ರ 4ನೇ ಅಧ್ಯಾಯ 8ನೇ ವಚನ. 1 ಪೇತ್ರ 4ನೇ ಅಧ್ಯಾಯ, I don't know what that verse says, 8ನೇ ವಚನ. ಮೊಟ್ಟ ಮೊದಲು ನಿಮ್ಮೊಳಗೆ ಯಥಾರ್ಥವಾದ ಪ್ರೀತಿ ಇರಲಿ. ಎಂಥ ಪ್ರೀತಿ? ನಮ್ಮೊಳಗೆ ಎಂಥ ಪ್ರೀತಿ ಇರಬೇಕಂತೆ? ಪ್ರಿಯರೇ, ರೊಮ್ಯಾಂಟಿಕ್ ಲವ್ ಈಸ್ ಡಿಫ್ರೆಂಟ್. ರೊಮ್ಯಾಂಟಿಕ್ ಲವ್ ಈಸ್ ಡಿಫ್ರೆಂಟ್. ಬಟ್ ಐ ಆಮ್ ಟೆಲ್ಲಿಂಗ್ ಯು ಅಬೌಟ್ ದ ಡಿವೈನ್ ಲವ್. I am telling you, the divine love is the strength of God. Builds your life. ನಿಮ್ಮ ಜೀವನವನ್ನು ಕಟ್ಟುವುದೇ ದೈವಿಕ ಪ್ರೀತಿ. ರೊಮ್ಯಾಂಟಿಕ್ ಲವ್ ಇಸ್ ದೇರ್, ದಟ್ ಈಸ್ ಸೆಕ್ಷುವಲ್, ದಟ್ ಈಸ್ ಫಿಸಿಕಲ್ ಲವ್. ಆದರೆ ದೈವಿಕ ಪ್ರೀತಿ ನಮ್ಮನ್ನು ದೇವರಲ್ಲಿ ಕಟ್ತದೆ. ಯು ವಿಲ್ ನೆವರ್ ಫೇಲ್. ಮೊಟ್ಟ ಮೊದಲು ನಿಮ್ಮೊಳಗೆ ಯಥಾರ್ಥವಾದ ಪ್ರೀತಿ ಇರಲಿ. ಪ್ರೀತಿಯು, ಸ್ವಲ್ಪ ಎಲ್ಲರೂ ಓದಿಬಿಡೋಣ. ಪ್ರೀತಿಯು, ಇನ್ನೊಂದ್ಸರಿ ನೋಡ್ರಿ, ನಿಮಗೆ ದೇವರು ಇವತ್ತು ನಿನಗೂ ನನಗೆ ಏನು ಹೇಳ್ತಾ ಇದ್ದಾರೆ? ಪ್ರೀತಿಯು. ನೀವು ಬೇರೆಯವರ ಪಾಪಗಳನ್ನು ಮುಚ್ತೀರೋ ಬಿಚ್ತೀರೋ? ನೀವು ಬೇರೆಯವರು ಮಾಡೋ ತಪ್ಪುಗಳನ್ನು, ಪಾಪಗಳನ್ನು ನಾವು ಮುಚ್ಚಿಡೋದಿಲ್ಲ, ಅದನ್ನು ಬಿಚ್ಚಿ ಇಡ್ತೇವೆ. ಜನರಿಗೆಲ್ಲ ತೋರಿಸ್ತೀವಿ, ನೋಡಿದ್ರಾ ಹಿಂಗಾಯ್ತಂತೆ, ಫೇಲ್ ಆದ್ರಂತೆ, ಅವ್ರು ಹಿಂಗಾಯ್ತಂತೆ. ಪ್ರಿಯ ಸಹೋದರ ಸಹೋದರಿ, ದ್ಯಾಟ್ ಈಸ್ ನಾಟ್ ಲವ್. ದ್ಯಾಟ್ ಈಸ್ ನಾಟ್ ಲವ್. ಪ್ರೀತಿಯಲ್ಲಿ ನಾವು ಬೆಳಿಬೇಕಂತ ನಮ್ಮ ದೇವರ ಚಿತ್ತ. ಇವತ್ತು ಒಂದೇ ಮಾರ್ಗದಲ್ಲಿ ನಾವು ಕಲಿಸ್ತಾ ಇರೋದು ಕೇವಲ ಹೀಲಿಂಗ್, ಮಿರಕಲ್ಸ್, ಬ್ಲೆಸ್ಸಿಂಗ್, ಪ್ರಾಸ್ಪೆರಿಟಿ. ವಿ ಆರ್ ನಾಟ್ ಟೀಚಿಂಗ್ ಓನ್ಲಿ ದೋಸ್ ಥಿಂಗ್ಸ್. ವಿ ಆರ್ ಟೀಚಿಂಗ್ ಯು ಲವ್. Live in love and grow in love. Hallelujah. You will be out of irritation.